ಹೀಗೆ ಡಿ ಕೆ ಶಿವಕುಮಾರ್ ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಅಲ್ಲೂ ಕೂಡ ಅವರಿಗೆ ಏನೇನು ಮುಂದಿನ ಹೆಜ್ಜೆ ಅಥವಾ ಮುಂದಿನ ಚಟುವಟಿಕೆ ಏನಾಗಬೇಕು, ಮುಂದಿನ ಪ್ರಕ್ರಿಯೆ ಇದೆಲ್ಲ ಅವರಿಗೊಂದು ಬ್ರೀಫಿಂಗ್ ಮಾಡುವಂಥ ಕೆಲಸ ಆಗ್ಬೋದು. ಈ ಕಾರಣಕ್ಕಾಗಿಯೇ ಅವರಿಗೊಂದು ಸೂಚನೆ ಇತ್ತು ಅಂತ ಕಾಣಿಸುತ್ತೆ, ದೆಹಲಿಯಲ್ಲೇ ಇರಿ ಅಂತ ಹೇಳಿ. ಹಾಗಾಗಿನೇ ಅವರಿನ್ನೂ ಕರ್ನಾಟಕಕ್ಕೆ ಬಂದಿಲ್ಲ. ಬಟ್ ವಿಚಾರ ಅಂತಾರೆ ನಾಳೆ ಅರ್ಲಿ ಮಾರ್ನಿಂಗ್ಗೆ ಅವ್ರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ನಾಳೆ ಬೆಳಗ್ಗೆ 5:45ಕ್ಕೆ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಗಳು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆದಿದ್ದಾರಲ್ಲ, ಆ ಮೀಟಿಂಗ್ನಲ್ಲಿ ಭಾಗಿ ಆಗಬೇಕು ಅನ್ನುವಂಥ ಉದ್ದೇಶದಿಂದನೇ ಅವರು ಅಷ್ಟು ಬೆಳಗ್ಗೆನೇ ಬರ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಡೀಟೇಲ್ಸನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಸೊ ಈ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗೋರಿದ್ದಾರೆ. ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಮುಂದಿನ ಚಟುವಟಿಕೆ ಏನಿರಬೇಕು, ಮುಂದಿನ ಪ್ರಕ್ರಿಯೆ ಏನು, ಯಾರಿಗೆ ಅಧಿಕಾರ ಹಸ್ತಾಂತರ, ಇದನ್ನೆಲ್ಲ ಬ್ರೀಫ್ ಮಾಡುವಂಥ ಚಾನ್ಸಸ್ ಇದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿಗಳು ಇಲ್ಲಿ ತನಕನೂ ಕೂಡ ಭಾಳ ಸ್ಮೂತಾಗೇ ನಡೀತಾ ಇದೆ. ಏಕೆಂದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತೊಂದು ಅನ್ನುವಂಥದ್ದೆಲ್ಲ ಎಂಥ ಹೈಡ್ರಾಮಾ ಕಾರಣ ಆಗಿದೆ ಅನ್ನೋದು ನಾವು ನೋಡಿದ್ದೀವಿ. ಅದರಲ್ಲೂ ಕೂಡ BJPಯಲ್ಲಿ ಇದ್ದಂಥ ಸಂದರ್ಭದಲ್ಲಂತೂ ಅದು ಹಾದಿರಪ್ಪ ಬೀದಿರಪ್ಪನೇ ಆಗಿ ಹೋಗಿದೆ. ಬಹುಶಃ ಈ ಬಾರಿ ಏನಾದರೂ ಭಾಳ ಸ್ಮೂತಾಗಿ ಇದು ನಡ್ಕೊಂಡು ಹೋದರೆ ಈ ಪ್ರೊಸೀಜರ್ಸು ಇದೊಂದು ಮಾದರಿ ರೀತಿಯಾಗಿಯೇ ಆಗ್ಬೋದು ಅಂತ ಕಾಣಿಸುತ್ತೆ. ಇನ್ನು ಯಾರು CM ಆದರೂ ಏನು ಬಂತು, ಜನರ ಸಮಸ್ಯೆ ಹಾಗೆ ಇರುತ್ತಲ್ವಾ ಅಂತ BJP ನಾಯಕರುಗಳು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಕಾಂಗ್ರೆಸ್ನ ಬೆಳವಣಿಗೆ ಬಗ್ಗೆ BJP ನಾಯಕರುಗಳು ಕೆಲವರು ಏನು ಹೇಳ್ತಾ ಇದ್ದಾರೆ ಕೇಳೋಣ. ಕಾಂಗ್ರೆಸ್ಸಿನ ಕಥೆ ಹೆಂಗಾಗಿದೆ ಅಂದರೆ, ಓದಿಯ ಪಿಚಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ ಅಂತ. ಯಾರು ಬಂದರೂ ಅದರ ಪರಿಸ್ಥಿತಿ ಅಷ್ಟೇ. ಅದು ಇರ್ರಿಪೇರಬಲ್ ಗೌರ್ಮೆಂಟ್, ಅದನ್ನು ಏನೂ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ಇವತ್ತು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ರಾಜ್ಯವು ಕೂಡ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಎಲ್ಲರೂ ಕೂಡ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಪರಿಸ್ಥಿತಿ ಬದಲಾಯಿಸುವ ಇಚ್ಛಾಶಕ್ತಿ ಇಲ್ಲದೇ ಇದ್ದರೆ ಯಾರು ಕೂತ್ರೇನು ಬಂತು ಅಲ್ಲ ಭಾಗ್ಯ, ಜನರಿಗೇನು ಬಂತು ಭಾಗ್ಯ ಹೇಳಿ? ನಿಮಗೆ ಅಧಿಕಾರದ ಭಾಗ್ಯ ಸಿಗುತ್ತೆ, ಜನರಿಗೇನು ಭಾಗ್ಯ? ಜನ ಇದೇ ಕಷ್ಟದಲ್ಲಿ ದಿನ ದುಡಬೇಕಾ? ಜನರ ಕಷ್ಟವನ್ನು ಪರಿಹರಿಸುವಂಥ ಇಚ್ಛಾಶಕ್ತಿ ನಿಮ್ಮ ಹತ್ರ ಇದೆಯಾ? ಪರಿಸ್ಥಿತಿ ಬದಲಾಯಿಸುವ ಇಚ್ಛಾಶಕ್ತಿ ಇಲ್ಲದೇ ಇದ್ದರೆ ಯಾರು ಕೂತ್ರೇನು ಬಂತು ಅಲ್ಲ ಭಾಗ್ಯ, ಜನರಿಗೇನು ಬಂತು ಭಾಗ್ಯ ಹೇಳಿ? ನಿಮಗೆ ಅಧಿಕಾರದ ಭಾಗ್ಯ ಸಿಗುತ್ತೆ, ಜನರಿಗೇನು ಭಾಗ್ಯ? ಜನ ಇದೇ ಕಷ್ಟದಲ್ಲಿ ದಿನ ದುಡಬೇಕಾ? ಜನರ ಕಷ್ಟವನ್ನು ಪರಿಹರಿಸುವಂಥ ಇಚ್ಛಾಶಕ್ತಿ ನಿಮ್ಮ ಹತ್ರ ಇದೆಯಾ?